ಸಾಕಷ್ಟು ಅವ್ರ ಜೊತೆಗೆ ಒಡನಾಟ ಇಟ್ಕೊಂಡಿದ್ರಿ. ಸಾಕಷ್ಟು ಒಡನಾಟ. ಶಾಮನೂರು ಶಿವಶಂಕರಪ್ಪಾಜಿಯವರು ನಮಗೆ ಹಿರಿಯರು ಹಾಗೂ ಮಾರ್ಗದರ್ಶಕರು. ಯಾವುದೇ ವಿಚಾರದಲ್ಲಿ, ದಾನ ಧರ್ಮದಲ್ಲಿ, ದೇವಸ್ಥಾನಗಳಾಗಲಿ, ಮಂದಿರದಾಗಲಿ ಎಲ್ಲದ ದಾನದಲ್ಲಿ ಎತ್ತಿದ ಕೈ ಶಾಮನೂರು ಶಿವಶಂಕರಪ್ಪನವರು. ಹಾಗೂ ನನ್ನ ಒಡನಾಟ ಒಂದು ಬೈ ಎಲೆಕ್ಷನಲ್ಲಿ ಅಪ್ಪಾಜಿಯವರು 8:30 9 ಗಂಟೆ ಆದರೂ ನಾನು ಬಂದು ಕ್ಯಾನ್ವಾಸ್ ಮಾಡಿ, ನನಗೆ ಭಾಳ ಆತ್ಮೀಯವಾಗಿ ಅಪ್ಪಾಜಿಯವರನ್ನ ಒಂದು ಹಿರಿಯರು ಭಾಳ ನನ್ನ ಪರವಾಗಿ ಒಂದು ಚುನಾವಣೆಯಲ್ಲಿ ಪ್ರಚಾರ ಮಾಡಿದರು. ಆದರೆ ಇಂಥ ಹಿರಿಯ ವ್ಯಕ್ತಿ ಇನ್ನೂ ನಮ್ಮ ಜೊತೆಗೆ ಇರಬೇಕಾಗಿತ್ತು ಅನ್ನೋದೊಂದು ಭಾಳ ನಮಗೆ ಆಸೆ ಆಗಿತ್ತು. ಆದರೆ ಈ ದೇವರು ವಿಧಿಯಾಟ ಇವತ್ತು ಅವ್ರನ್ನ ಇದಾಗಿದ್ದಾರೆ, ತೀರ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀನಿ. ಸರ್, ಇವತ್ತು ಎಲ್ಲ ಸಮಾಜಗಳನ್ನು ಪ್ರೀತಿಸುವಂತ ವ್ಯಕ್ತಿ, ಎಲ್ಲ ಸಮಾಜನ ಪ್ರೀತಿಸುವ ವ್ಯಕ್ತಿ, ಯಾವುದೇ ಪಕ್ಷದ ಅತೀತವಾಗಿ, ಎಲ್ಲ ಪಕ್ಷಾತೀತವಾಗಿ ಶಾಮನೂರು ಶಿವಶಂಕರಪ್ಪ ಅಂದ್ರೆ ದಾನಿಗಳು. ಎಲ್ಲ ಜನರು ಶಿವಶಂಕರಪ್ಪಾಜಿ ಅವರು ಅಂದ್ರೆ ದಾವಣಗೆರೆಗೆ ಅಪ್ಪಾಜಿ ಅನ್ನೋದೊಂದು ಹೆಸರು ತಂದು ಕೊಟ್ಟವರು ಅಂದ್ರೆ ಅಪ್ಪಾಜಿ ಅನ್ನೋರು. ಯಾರೇ ಆದರೂ ಶಾಮನೂರು ಶಿವಶಂಕರ ಅಪ್ಪಾಜಿ ಅಂತಾನೆ ಮಾತಾಡ್ತಿದ್ದಾರೆ ಸರ್. ಈಗ ಅವ್ರನ್ನ ನೋಡ್ಲಿಕ್ಕೆ ಸಾಕಷ್ಟು ಅಭಿಮಾನಿಗಳೆಲ್ಲ ಇದ್ದಾರೆ. ಸೊ ಅವ್ರಿಗೆ ವ್ಯವಸ್ಥೆ ಯಾವ ರೀತಿ ಮಾಡ್ಬೇಕು ಅನ್ಕೊಂಡಿದ್ದಾರೆ? ಇಲ್ಲ, ನಮ್ಮ ಹಿರಿಯರು ಮುಖಂಡರುಗಳು ಈಗ ತೀರ್ಮಾನ ತಗೊಳ್ತಿದ್ದಾರೆ. ನಮ್ಮ ಸಾಹೇಬರುಗಳು ಬರ್ತಿದ್ದಾರೆ. ಅದನ್ನು ಮುಖಾಂತರ ನೀವು ನಂದು ಹಾಫ್ ಅನ್ ಅವರ್ 1 ಅವರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸರ್. ಲಾಸ್ಟ್ ಟೈಮ್ ಗೌರ್ಮೆಂಟ್ ಅವ್ರನ್ನ ಬರ್ತ್ಡೇ ಅನ್ನು ಸೆಲೆಬ್ರೇಷನ್ ಮಾಡಿಸ್ಕೊಡ್ತು. ಸೊ ಇಲ್ಲಿ ಈಗ ಎಲ್ಲದ ಇದನ್ನು ಮಾಡ್ತಿದ್ದಾರೆ. ಆದರೆ ಇಂಥ ವ್ಯಕ್ತಿ ಇನ್ನೊಂದು 4 ದಿವಸ ಇರಬೇಕಾಗಿತ್ತು ಅನ್ನೋದು ಒಂದು ನಮಗೆ ಆಸೆ ಆಗಿತ್ತು ಸರ್. ಇದು ನಮ್ಮ ಹುಲ್ಲಿಮನೆ ಗಣೇಶ್ ಅವರ ಮಾತು. ಬಹುಶಃ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಇವತ್ತು ಸಾಯಂಕಾಲ ವಿಧಿವಶರಾಗಿರುವಂಥ ಸುದ್ದಿ ಕೇಳಿ ಇಡೀ ದಾವಣಗೆರೆ ಜನತೆಗೆ ಗರಸಿಡಿಲು ಬಡವಂತಾಗಿದೆ. ಇವತ್ತು ದಾವಣಗೆರೆಯ ಮಹಾಜನತೆಗೆ ಸರ್ವ ಜನಾಂಗದ ಎಲ್ಲಾ ಜಾತಿಯನ್ನ ಪ್ರೀತಿ ವಿಶ್ವಾಸನ ಕಾಣತಕ್ಕಂಥ ಸರ್ವ ಜನಾಂಗದ ನಾಯಕರಾಗಿದ್ರು. ಇವತ್ತು ದಾವಣಗೆರೆ ಒಳಗೆ ಒಂದು ಗುರುತು ಏನಾದರೂ ಬಿಟ್ಟದೆ ಅದು ದಾವಣಗೆರೆಗೆ ಶಾಮನೂರು ಶಿವಶಂಕರಪ್ಪನವರು ಅಂತ ಹೇಳ್ಬೋದು. ಕೊಡುಗೆ ದಾನಿಗಳಾಗಿರ್ಬೋದು, ಎಲ್ಲಾ ದೇವಸ್ಥಾನಗಳಿಗೆ ಆಗಿರ್ಬೋದು, ಮತ್ತೆ ಆಶ್ರಯ ಯೋಜನೆ ಮನೆ ಕಟ್ಟಿಸಿರ್ಬೋದು, ಮತ್ತೆ ಎಲ್ಲಾ ಒಂದು ವಿಚಾರದಾಗ ದಾನ ಧರ್ಮ, ದೇವರು ಮತ್ತೆ ಎಲ್ಲಾ ಜನಾಂಗನೊಂದು ಪ್ರೀತಿ ವಿಶ್ವಾಸದಿಂದ ತಗೊಂಡೋಗಿರ್ತಕ್ಕಂಥ ಕೀರ್ತಿ ಶಾಮನೂರು ಶಿವಶಂಕರಪ್ಪನವ್ರದ್ದು. ಅಜಾತ ಶತ್ರು ಅಂತಾನೆ ಕೂಡ ಹೇಳಿದ್ರು ಕೂಡ ಅವ್ರಿಗೆ ಯಾರು ಶತ್ರುಗಳಿಲ್ಲ, ಅಜಾತ ಶತ್ರು ನಾನು ಹೇಳಿದ್ರು ಶಾಮನೂರು ಶಿವಶಂಕರಪ್ಪ. ಅವರು ಇವತ್ತು ವಿಧಿವಶರಾಗಿರೋ ಸುದ್ದಿ ಕೇಳಿ ಇವತ್ತು ದಾವಣಗೆರೆ ಮಹಾಜನತೆನೇ ಇವತ್ತು ದಿಗ್ಭ್ರಾಂತರಾದಂಗೆ ಆಗಿದೆ. ನಾನು ಹೇಳ್ತಿರೋದು, ಅವರು ಇನ್ನೂ ಅವರು ಹಾಸ್ಪಿಟ್ಲಿಗೆ ಅಡ್ಮಿಷನ್ ಆದ್ರೂ ಕೂಡ ಗುಣಮುಖರಾಗಿ ದಾವಣಗೆರೆ ಬರ್ತಾರ ಒಂದು ಆಶಾಭಾವನೆಯಿಂದ ಜಾತಕ ಪಕ್ಷಿಯಿಂದ ಇಡೀ ದಾವಣಗೆರೆ ಜನ ಕಾಯ್ತಾ ಇತ್ತು. ಬಹಳ ಅಭಿಮಾನಿಗಳು ಕೂಡ ಇಲ್ಲಿ ಸಾಕಷ್ಟು ದೇವಸ್ಥಾನ ಗುಡಿ ಗುಂಡಾರಗಳಲ್ಲಿ ಅವರ ಆರೋಗ್ಯದಿಂದ ಚೇತರಿಸಿಕೊಂಡು ಬರ್ತಾರ ಅಂತಂದು ಗುಡಿ ಗುಂಡಾರಗಳಲ್ಲಿ ಅನೇಕ ತರ ಪೂಜೆ ಪುನಸ್ಕಾರಗಳು ಹೋಮಗಳನ್ನು ಕೂಡ ಮಾಡಿಸಿದ್ರು ಅವ್ರ ಆರೋಗ್ಯದಿಂದ ಬರಲಿ ಅಂತಂದು. ಆದ್ರೂ ದೇವರ ವಿಧಿಯಾಟದ ಮುಂದೆ ಏನಿಲ್ಲ ಅಂತಂದು ಇವತ್ತು ವಿಧಿವಶರಾಗಿರೋದು ನಮಗೆ ಬಹಳ ದುಃಖ ತರಂತ ಒಂದು ವಿಚಾರ ಆಗಿದೆ. ಅದಕ್ಕೆ ಎಲ್ಲರಿಗೂ ಕೂಡ ಮನಸ್ಸಿಗೆ ಬಹಳ ಆಘಾತ ಘಾಸಿಯಾಗಿದೆ. ಅವರ ಕುಟುಂಬದಲ್ಲಿ ಆಗಿರೋಂಥ ಒಂದು ವಿಚಾರಕ್ಕೆ ದುಃಖದಲ್ಲಿ ನಾವು ಕೂಡ ದಾವಣಗೆರೆ ಮಹಾಜನತೆ ಮತ್ತೆ ನಾವೆಲ್ಲರೂ ಕೂಡ ಅವ್ರ ದುಃಖದಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಇವರ ಕಾರ್ಪೊರೇಟರ್ ಮಾತಾಗಿರುತ್ತೆ. ಬಟ್ ಇವರು ಕೂಡ ಅವ್ರ ಜೊತೆಗೆ ಒಡನಾಟವನ್ನ ಇಟ್ಕೊಂಡಿರ್ತಾರೆ. ಒಂದಷ್ಟು ಪಕ್ಷ ಅಂತ ಹುಡುಗರಿಗಾದ್ರಿ, ನಮ್ಮ ಎಲ್ಲರಿಗೂ ಎಜುಕೇಶನ್ಗಾದ್ರಿ, ಬಡವರಿಗಾದ್ರಿ, ಎಲ್ಲ ರಿಲಿಜನ್ ಮತ್ತೆ ಕ್ಯಾಸ್ಟ್ ಎಲ್ಲರಿಗೂ ಈಕ್ವಾಲಿಟಿ ತರ ಮಾಡ್ತಿದ್ರು ಸರ್. ಬಹಳ ಹೆಲ್ಪ್ ಮಾಡಿದ್ರು. ಓದಾಡ್ರಿ, ನಮ್ಗೆ ಹಾಸ್ಪಿಟ್ಲಿಗೆ ಚಿಕಿತ್ಸೆಗಾಗ್ರಿ ಎಲ್ಲರಿಗೂ ಬಹಳ ಹೆಲ್ಪ್ ಮಾಡ್ತಾರೆ ಅಣ್ಣ. ತುಂಬಾ ಇದು ಮನ್ಸಿಗೆ ನೋಡ್ಬಿಟ್ಟಿರ್ತ ಅಣ್ಣ. ಹೋದ್ರಪ್ಪ ನಾವ್ ಇಲ್ಲೇ ಕೆಡಿದಿನಗರಿಂದ ಬಂದಿದ್ದೀವಿ. ಅವ್ರ ಅಭಿಮಾನಿ ಅದ್ನನ್ ಅಂತ ಅಭಿಮಾನಿಗಳು ಕೂಡ ಅವರ ಸಹಕಾರ ಕೊಡ್ತಿದ್ರು. ಯಾವುದಕ್ಕೆ ಆಗ್ಲಿ ಸಹಕಾರ ಕೊಡ್ತಿದ್ರು. ಎಜುಕೇಶನ್ ಆಗಿರ್ಬೋದು, ಹಾಸ್ಪಿಟ್ಲಿಗೆ ಆಗಿರ್ಬೋದು. ಈಗ ಸಾಕಷ್ಟು ವಿಚಾರಗಳಿಗೆ ಅವ್ರು ಸಪೋರ್ಟ್ ಆಗಿ ನಿಲ್ತಿರ್ತಕ್ಕಂಥ ವ್ಯಕ್ತಿ ಇಲ್ಲದ್ ಕೇಳಿ ತುಂಬಾ ದುಃಖಗಳನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಮುಂದಷ್ಟು ಯುವಕರು, ಒಂದಷ್ಟು ಕಾರ್ಯಕರ್ತರು ಏನೆಲ್ಲ ಹೇಳ್ತಾರೆ ಕೇಳೋಣ. ನಿಜವಾಗ್ಲೂ ಇದು ನಂಬಲಾರದ ಸುದ್ದಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ದಾವಣಗೆರೆ ಒಂದು ನಮ್ಮ ಬರೀ ನಗರ, ಜಿಲ್ಲೆ ಅಥವಾ ಕರ್ನಾಟಕ ರಾಜ್ಯ ಆಗಲಿ ಅಥವಾ ರಾಷ್ಟ್ರ ಆಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿದೆ ಅಂದರೆ ಅದು ಶಾಮನೂರು ಶಿವಶಂಕರಪ್ಪ ಸಾಹೇಬರಿಂದ. ಯಾಕಂದರೆ ಅವರು ಮಾಡಿರೋಂಥ ಕೆಲಸಗಳು ಅಂದರೆ ವಿದ್ಯಾಸಂಸ್ಥೆ ಆಗಿರ್ಬೋದು, ವಿದ್ಯಾಕಾಶಿ ಮಾಡಿದ್ದಾರೆ. ಅದೇ ರೀತಿ ದಾನ ಧರ್ಮದಲ್ಲಿ ಎತ್ತಿದ ಕೈ. ಇವತ್ತು ದಾನಿಗಳ ನಗರ ಅಂದರೆ ಅದು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಸಾಹೇಬರಿಗೆ ಸಲ್ಲುತ್ತೆ.
ಆಮೇಲೆ ಅವರು ನಗರಸಭೆ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಶಾಸಕರಾಗಿ, ಮಂತ್ರಿಗಳಾಗಿ ಸಾಕಷ್ಟು ಅಭಿವೃದ್ಧಿಗಳು ಕೆಲಸ ಮಾಡಿದ್ದಾರೆ ದಾವಣಗೆರೆ ಜಿಲ್ಲೆಗೆ. ನಮ್ಮ ಟಿ ವಿ ಸ್ಟೇಷನ್ ಕೆರೆ ಇರ್ಬೋದು, ಆಮೇಲೆ ಗ್ಲಾಸ್ ಹೌಸ್ ಇರ್ಬೋದು, ರಸ್ತೆಗಳಿರ್ಬೋದು, ಆಶ್ರಯ ಮನೆಗಳೇ, ಈ ಥರ ಸಾಕಷ್ಟು ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಕೆಲಸ ಆಗಿರ್ಬೋದು. ಆಮೇಲೆ ಅವರು ಬರೀ ಒಂದು ಸಮಾಜಕ್ಕೆ ಸೀಮಿತ ಆಗಿಲ್ಲ, ಅವರು ಎಲ್ಲ ಸಮಾಜ ನಮ್ಮ ನಾಡು ಕಂಡ ಧೀಮಂತ ನಾಯಕ ಸನ್ಮಾನ್ಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿಯವರು ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯಲ್ಲಿ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿರ್ತಕ್ಕಂಥ ಸುದ್ದಿ ನಮ್ಮೆಲ್ಲರಿಗೂ ದಿಗ್ಭ್ರಮೆ ಉಂಟು ಮಾಡಿದೆ. ಅವರ ಸುಪುತ್ರರು ಮತ್ತು ರಾಜ್ಯದ ತೋಟಗಾರಿಕಾ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಮಲ್ಲಿಕಾರ್ಜುನ್ ಸಾಹೇಬರು, ಅವ್ರ ಕುಟುಂಬ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ತಿರುಪತಿಯ ವೆಂಕಟೇಶ್ವರ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ತೆರಳಿದ್ರು. ಅವರು ಕೂಡ ತಿರುಪತಿಯಿಂದ ವಾಪಸ್ ಆಗ್ತಾ ಇದ್ದಾರೆ ಬೆಂಗಳೂರಿಗೆ. ಅವ್ರು ಬಂದ ನಂತರದಲ್ಲಿ ಅವರ ಅಂತಿಮ ವಿಧಿವಿಧಾನಗಳ ಬಗ್ಗೆ ನಾಡಿನ ಪರಮ ಪೂಜ್ಯರ ಜೊತೆ ಚರ್ಚಿಸಿ ಅವರ ನಿರ್ಧಾರವನ್ನು ನಾಳೆ ಪ್ರಕಟಿಸುವ ಸಾಧ್ಯತೆ ಇದೆ. ಅದರ ಬಗ್ಗೆ ಮಾಧ್ಯಮಗಳಲ್ಲಿ ಕೂಡ ನಾವು ನೋಡ್ಬೋದು. ಹಾಗಾಗಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಪಾರ್ಥಿವ ಶರೀರ ನಾಳೆ ಇಲ್ಲಿ ತಲುಪಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ಅವು ಬಂದ ನಂತರ ತಮಗೆ ತಿಳಿಸ್ತಾ ಇದ್ದೇವೆ. ಇಡೀ ದಾವಣಗೆರೆ ಅಷ್ಟೇ ಅಲ್ಲ, ಇಡೀ ರಾಜ್ಯ ಕೂಡ ಸೋಟ ಸಾಗರದಲ್ಲಿ ಮುಳುಗಿದೆ ಅಂತ ಒಬ್ಬ ನಾಯಕನನ್ನ ನಾವು ಕಳ್ಕೊಂಡು ಒಂದು ಅಜಾತ ಶತ್ರು ನಮ್ಮನ್ನು ಅಗಲಿದ್ದಾರೆ ಅಂದ್ರೂ ಕೂಡ ತಪ್ಪಾಡ್ಲಿಕ್ಕಿಲ್ಲ. ಅಂತ ಶಾಮನೂರು ಶಿವಶಂಕರಪ್ಪನವರು ನಿಧನ ಹೊಂದಿರುತ್ತಾರೆ. ನಮಗೆ ಈಗ ಒಂದು ಗಂಟೆಯಿಂದ ಮುಂಚೆ ಗೊತ್ತಾಯಿತು. ಬಟ್ ಅವ್ರದ್ದು ಏನಿದ್ರು ಬೆಂಗಳೂರಲ್ಲಿದ್ದಾರ ಸ್ಪರ್ಶ ಆಸ್ಪತ್ರೆಯಲ್ಲಿ. ಅದು ಬರೋದು ಮಲ್ಲಣ್ಣರು ಬಂದು ಕೂಡಲೇ ತಕ್ಷಣ ಗೊತ್ತಾಕತಿ ಮಾಹಿತಿ, ಎಷ್ಟೊತ್ತಿಗೆ ಬರ್ತೈತಿ ಏನಂತ. ನಾಳೆ ಆಗ್ತೈತೋ ನಾಡ್ದಾಗ್ತೈತಿ ಅಂತ ಯಾರಿಗೂ ಗೊತ್ತಿಲ್ಲ. ಮಲ್ಲಣ್ಣರು ಬಂದ್ಮೇಲೆ ಅಂತಿಮ ತೀರ್ಮಾನ ಮಾಡ್ತಾರೆ. ಸಚಿವರು ಈಗ ಬರ್ತಾ ಇದಾರೆ, ವಾಪಸ್ ತಿರುಪತಿಗೆ ಹೋಗಿದ್ರು, ವಾಪಸ್ ಬರ್ತಾ ಇದಾರ. ಬಂದ ಕೂಡಲೇ ಒಂದು ಗಂಟೆ ಒಳಗೆ ಗೊತ್ತಾಕತಿ, ಇನ್ನೊಂದು ಗಂಟೆ 2 ಗಂಟೆ ಒಳಗೆ ಗೊತ್ತಾಕತಿ ಎಷ್ಟೊತ್ತಿಗೆ ತರ್ತಾರ, ನಾಳೆ ಎಷ್ಟೊತ್ತಿಗೆ ಬರ್ತಾರ ಏನು ಅಂತೆಲ್ಲ ಗೊತ್ತಾಕತಿ. ಅಲ್ಲಿಂದ ದಯವಿಟ್ಟು ತಾವು ಹೆಡ್ಲೈನ್ಸ್ ಯಾವುದೇ ಟಿವಿಯಲ್ಲಿ ಬರ್ಬೇಕಂದ್ರೆ ಬೆಂಗಳೂರಿಂದ ಬರ್ತಾ ಇದಾರ, ನಾಳೆ ಬರ್ತಾರೋ ಇವತ್ತು ಬರ್ತಾರ, ಅದೊಂದು ಹೆಡ್ಲೈನ್ಸ್ ಹಾಕ್ರಿ ದಯವಿಟ್ಟು. ಯಾಕಂದ್ರೆ ಜನಗಳಿಗೆ ಕನ್ಫ್ಯೂಸ್ ಆಗೋದು ಬೇಡ. ದಯವಿಟ್ಟು ಅದೊಂದು ತಮ್ಗೆ ವಿನಂತಿ ಮಾಡ್ಕೊಂತೀನಿ, ಅದೊಂದು ಹಾಕ್ರಿ. ದಾವಣಗೆರೆಯ ನಡೆದಾಡ ದೇವರು ಅಂದರೆ ತಪ್ಪಾಗಲಾರದು. ನಮ್ಮ ದೇವರು ಇವತ್ತು ಕಣ್ಮರೆ ಆಗಿದ್ದಾರೆ. ಆ ಸುದ್ದಿ ನಮಗೆಲ್ಲ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೂ ಭಾಳ ಶಾಕಿಂಗ್ ನ್ಯೂಸ್. ಅವ್ರ ಕುಟುಂಬ ವರ್ಗದವ್ರಿಗೂ ಇವತ್ತು ಆ ಸುದ್ದಿ ಕೇಳಿ ನಮಗೆ ಭಾಳ ಶಾಕಿಂಗ್ ಆಯಿತು. ಈಗ ಇವತ್ತು ರಾತ್ರಿ ಇಲ್ಲ ಬೆಳಗ್ಗೆ ಅವ್ರನ್ನ ಕರ್ಕೊಂಡು ಬರ್ತಾರೆ ಇಲ್ಲಿಗೆ. ಕರ್ಕೊಂಡು ಬಂದಾಗ ಯಾವ ಥರ ವಿಧಿವಿಧಾನಗಳು ಅಂತ ಮಾನ್ಯ ಸಚಿವರು ಅವರು ಬರ್ತಾ ಇದ್ದಾರೆ. ಅವ್ರ ಕುಟುಂಬ ವರ್ಗದವರೆಲ್ಲ ಕೂತ್ಕೊಂಡು ಅದನ್ನು ತೀರ್ಮಾನ ಮಾಡ್ತಾರೆ. ನೇರವಾಗಿ ಮನೆಗೆ ಬರ್ತಾರೋ ಏನು ಹೈಸ್ಕೂಲ್ ಫೀಲ್ಡಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ದೀವಿ. ಅವರು ಮಾತಾಡಿದ್ದಾರೆ. ಯಾಕಂದರೆ ಭಾಳಷ್ಟು ಜನ ಕ್ರೌಡ್ ಆಗೋದ್ರಿಂದ ಭಾಳಷ್ಟು ಸಂಘ ಸಂಸ್ಥೆಗಳಿದ್ದಾವೆ. ಮತ್ತು ಸಾರ್ವಜನಿಕವಾಗಿ ಅವು ಎಲ್ಲ ಜಾತಿ ಜನಾಂಗಗಳಿಗೂ ಸಹಾಯ ಮಾಡಿದ್ದಾರೆ. ಎಲ್ಲ ಅವರು ಅಜಾತ ಶತ್ರು ಅಂದರೆ ತಪ್ಪಾಗಲಾರದು. ಹಾಗಾಗಿ ಎಲ್ಲರಿಗೂ ಆ ದರ್ಶನ ಭಾಗ್ಯ ಸಿಗುವಂಥ ಕೆಲಸ ಆಗುತ್ತೆ. ಎಲ್ಲರೂ ಶಾಂತ ರೀತಿಯಿಂದ ಬಂದು ದರ್ಶನವನ್ನು ಪಡೀರಿ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀವಿ. ನಮ್ಮೆಲ್ಲರ ಮಾರ್ಗದರ್ಶಕರು ಸಹ ಹೌದು. 6 ಬಾರಿ ಶಾಸಕರಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳ ಜೊತೆ ಸಾಕಷ್ಟು ಸಮಾಜಗಳಿಗೆ, ಸಾಕಷ್ಟು ಜನರಿಗೆ ಸಹಾಯ ಮಾಡಿದಂಥ ನಮ್ಮ ಅಜಾನುಭಾವು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಇವತ್ತು ಕಣ್ಮರೆ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಅಭಿಮಾನಿಗಳಿಗೂ, ಕಾರ್ಯಕರ್ತರಿಗೂ, ಎಲ್ಲ ಕುಟುಂಬ ವರ್ಗದವರಿಗೂ ಅವರಿಗೆ
ಒಂದು ಈ ದುಃಖ ಭರಿಸುವಂಥ ಶಕ್ತಿ ಪರಮಾತ್ಮ ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಇದು ಮಾಜಿ ಕಾರ್ಪೊರೇಟರ್ ಎ ನಾಗರಾಜ್ ಅವರ ಮಾತು. ಬಹುಶಃ 6 ಬಾರಿ ಶಾಸಕರಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸುವಂಥ ವ್ಯಕ್ತಿ, ಸಮಾಜದಲ್ಲಿ ಎಲ್ಲ ಸಮಾಜಗಳನ್ನು ಗೌರವಿಸುವಂಥ ವ್ಯಕ್ತಿ ಇವತ್ತು ಕಣ್ಮರೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇಂಥ ವ್ಯಕ್ತಿನ ಕಳ್ಕೊಂಡಿರೋದು ನಮ್ಮ ದಾವಣಗೆರೆಯ ಒಂದು ಕಳಸನೆ ಬಿದ್ದಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಬನ್ನಿ ಮತ್ತಷ್ಟು ಅಭಿಮಾನಿಗಳು ಏನೆಲ್ಲ ಹೇಳ್ತಾರೆ ಕೇಳೋಣ.